ಇವತ್ತು ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕಳಿಸಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮನೆ ಮಠಗಳ ಕಳ್ಕೊಂಡವ್ರಿಗೆ ಸೌಕರ್ಯ ಮುರಿದು ಹಿಂದಿನ ಸರ್ಕಾರಗಳು ಪರಿಹಾರವನ್ನು ಕೊಟ್ಟಿದ್ವು. ನಾನು ಹೇಳಿದೆ, ಸೌಕರ್ಯ ಮುರಿದ್ರೆ ಅರ್ಧನೂ ಬರಂಗಿಲ್ಲ ಅವ್ರ ಕೈಗೆ, ಇವತ್ತಿನ ರೇಟಿಗೆ ಅರ್ಧನೂ ಬರೋದಿಲ್ಲ. ಅರ್ಧ ಬಂದ್ರೆ ಅವ್ರ ಮನೆ ಮಠ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರು ಸಂಸಾರನೇ ಹಾಳಾಗಿ ಹೋಗ್ತದೆ. ಅಂದಾಗ ಏನು ಮಾಡ್ಬೇಕಂತ ನಿಮ್ಮ ಸಲಹೆ ಏನು ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದಾಗ ನಾನು ಹೇಳಿದೆ, ಇವತ್ತಿನ ಶೆಡ್ಯೂಲ್ ರೇಟ್, ಇವತ್ತಿನ ರೇಟಿಗೆ ಎಸ್ಟಿಮೇಟ್ ಮಾಡೋಣ ಅವ್ರ ಕಟ್ಟಡಗಳನ್ನ, ಮನೆ ಮಠಗಳನ್ನ. ಅದಕ್ಕೆ ಏನಾಗ್ತದೆ, ಅದರ ಮೇಲೆ 30% ಹೆಚ್ಚಿಗೆ ಮಾಡಿ ಕೊಡೋದು. ಈಗ 10 ಲಕ್ಷ ಮನೆ ಕಿಮ್ಮತ್ತ ಆಯ್ತಂದ್ರೆ 13 ಲಕ್ಷ ಅವ್ರಿಗೆ ಪರಿಹಾರ ಕೊಡೋದು. ಅಂದ್ರೆ ಅವ್ರು ಸುಲಭವಾಗಿ ಬೇರೆ ಕಡೆ ಕಟ್ಕೊಂಡು ಅವ್ರು ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಹೇಳಿದಾಗ ಆಯ್ತು, ಒಳ್ಳೆ ವಿಚಾರ ಮಾಡ್ರಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟು, ಮತ್ತು ನಮ್ಮ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟು ಮಾಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಕೆಲವರು ವಿನಾಕಾರಣ ಗೊಂದಲ ಇಡ್ಸಿದ್ರು. 40 ಲಕ್ಷ ಕೊಡಿಸ್ತೀವಿ ನಮ್ಮ ಸರ್ಕಾರ ಬಂದಂಗೆ ತಗೋಬೇಡ. ಕೆಲವರು ತಗೊಂಡ್ರು ಬಿಟ್ರು, ಆದ್ರೆ ಕೆಲವರು ತಗೊಂಡ್ರು, ಕೆಲವರು ಇಲ್ಲೇ ಭೂಮಿ ಪರಿಹಾರ ಕೊಡ್ಲಿಕ್ಕೆ 2,000 ಕೋಟಿ ಅಕೌಂಟ್ನಲ್ಲಿ ನಾವು ಹಾಗೆ ಕೊಡ್ತಾ ಇದ್ವಿ. ಇವಾಗ ಫಂಡ್ ಥರ ಅಲ್ಲಿ ಕಡಿಮೆ ಆಯ್ತಂದ್ರೆ ಮತ್ತೆ ಅದಕ್ಕೆ ಜಮಾ ಮಾಡ್ತೀವಿ. ಈಗ ಪರಿಹಾರ ಒಂದು 500 ಕೋಟಿ ಖರ್ಚು ಮಾಡಿದ್ರೆ ಮತ್ತೆ 500 ಕೋಟಿ ಅದಕ್ಕೆ ಜಮಾ ಮಾಡ್ತೀವಿ. ಆ ರೀತಿ ವ್ಯವಸ್ಥೆ ಇಟ್ಟಿದ್ವಿ ನಾವು. ಅಂದ್ರೆ ರೈತರು ಯಾರೂ ಕೋರ್ಟ್ಗೆ ಹೋಗ್ಬಾರ್ದು, ಅವ್ರು ಪರಿಹಾರ ತೊಗೊಂಡು ನೆಮ್ಮದಿಯಿಂದ ಬೇರೆ ಕಡೆ ಮನೆ ಮಠ ಕಟ್ಕೊಂಡು ಭೂಮಿ ತಗೊಂಡು ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಕಾಂಟ್ರಾಕ್ಟರ್ ಬಿಲ್ ಕೊಡ್ಲಿಕ್ಕೆ ಆದ್ಯತೆ ಕೊಡಲಿಲ್ಲ. ನಂದೇನು ಮಾಡ್ತಾರೆ, ರೈತರಿಗೆ ಆದ್ಯತೆ ಕೊಟ್ಟಿವಿ. ನಾವು ರಿಕಾರ್ಡ್ ತೆಗೆದು ನೋಡ್ಬೋದು, ನಿಮ್ಮಲ್ಲಿ ಆಫೀಸರ್ ಆಗಿರ್ಬೋದು, ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ 2,000 ಕೋಟಿಯನ್ನು ನಮ್ಮ ಸರ್ಕಾರದಿಂದ ಬ್ಯಾಲೆನ್ಸ್ ಇತ್ತು ಲ್ಯಾಂಡ್ ಎಕ್ವಿಷನ್ಗೆ. ಇವರು ಸರ್ಕಾರ ಬಂದು ಇದನ್ನು ವಾಪಸ್ ತಗೊಳ್ಳೋ ಹೊತ್ತಿಗೆ 1,900 ಕೋಟಿ ಉಳಿಬೇಕು. 100 ಕೋಟಿ ಮಧ್ಯದಾಗ ಖರ್ಚಾಗಿದೆ. ಖರ್ಚಂದ್ರೆ ಪೇಮೆಂಟ್ ಮಾಡಿರ್ತಾರೆ. 1,900 ಕೋಟಿ ವಾಪಸ್ ತಗೊಂಡವ್ರು ಇವತ್ತಿಗೂ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ನಮ್ಮ ಹೋರಾಟ, ನಮ್ಮ ಬೇಡಿಕೆ ಏನಂದ್ರೆ, ರಾಜಕೀಯ ಮಾಡ್ಲಿಕ್ಕೆ ಇಲ್ಲ. ನಾ ಇಷ್ಟೇ ಹೇಳ್ತೇನೆ, 3 ವಿಷಯಗಳನ್ನ ಹೇಳ್ತೇನೆ.